ಹಲೋ ನಮಸ್ತೆ. ಡಿವೈನ್ ಲೈಟ್ ಟ್ಯಾರೋಟ್ 111 ಕನ್ನಡಗೆ ಸ್ವಾಗತ ಸುಸ್ವಾಗತ ತಮ್ಮೆಲ್ರಿಗೂ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ನೀವೆಲ್ಲ ಏನನ್ನ ಗಂಟಾಕೊಂಡಿದ್ದೀರಾ, ಯಾವ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ ಅನ್ನೋದನ್ನ ತಿಳ್ಕೊಳ್ಳೋಣ ಟ್ಯಾರೋ ಮೂಲಕ. ಬನ್ನಿ ರೀಡಿಂಗ್ನ ಶುರು ಮಾಡೋಣ. ಚಾಂಟ್ ಅಂತ ಬಂದಿದೆ, ನಂಬರ್ 4. ಈ 3 ಪೈಲ್ನಲ್ಲಿ ನಿಮಗೆ ಯಾವ ಪೈಲ್ ಹೆಚ್ಚು ಅಟ್ರಾಕ್ಟ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿ. ಇದು ಫಸ್ಟ್ ಪೈಲ್, ಸೆಕೆಂಡ್ ಪೈಲ್, ಥರ್ಡ್ ಪೈಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಫಸ್ಟ್ ಪೈಲ್, ಈ ಫಿನಿಕ್ಸ್ ಅನ್ನೋ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿರುತ್ತೆ ನೋಡೋಣ. Ten of Cups, the Temperance, King of Cups, King of Wands, King of Pentacles, Six of Wands, Queen of Wands, Four of Wands, Knight of Pentacles. ಯಾರೆಲ್ಲ ಈ ಫಸ್ಟ್ ಪೈಲ್ನ ನೀವು ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಡಿವೈನ್ ಯಾವ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ, ಒಂದು ಆಸ್ಥಾನ, ಒಂದು ಪೊಸಿಷನ್. ಇಲ್ಲಿ ರಾಜಕಾರಣಿಗಳು ಅಂತ ಮೈಂಡ್ ಬರ್ತಾ ಇದೆ. ಇಲ್ಲಿ ರಾಜಕಾರಣಿಗಳು ಅನ್ನೋ ನೋಡ್ತಿರಬಹುದು, ಪೊಲಿಟಿಷಿಯನ್ಗಳು ನೋಡ್ತಾ ಇದ್ದೀರಾ ರೀಡಿಂಗ್ನ ಅಂತ ಅನ್ನಿಸ್ತಾ ಇದೆ. ಹಣ ನೋಡಿ, ಇಲ್ಲಿ ಹಣ, ಆಸ್ಥಾನ, ಅದನ್ನ ಕಟ್ಟಾಕೊಂಡಿದ್ದೀರಾ ನೀವು. ಮನೆ, ನಿಮಗೆ ಇಲ್ಲಿ ಹೆಚ್ಚು ಒಂದು 4 ನಂಬರ್ ರೆಸೊನೇಟ್ ಆಗುತ್ತೆ. ನಿಮ್ಮ ಬರ್ತ್ ಡೇಟ್ 31 ಅಥವಾ 4 ನಂಬರ್, ಈ ಥರ ಇಲ್ಲೂ ನೋಡಿ 4 ಆಫ್ ವಾಂಡ್ಸ್, ಇಲ್ಲೂ ನೋಡಿ 4 ಕಪ್ಸ್ ಇದೆ. ನೀವು ಯಾವ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತ ಅಂದರೆ, ಹೆಚ್ಚು ಆಸ್ಥಾನ, ದುಡ್ಡು, ಆಸ್ತಿ, ಫ್ಯಾಮಿಲಿ ಅನ್ನೋ ಒಂದು ಬಲೆಗೆ ಸಿಕ್ಕಾಕೊಂಡಿದ್ದೀರಾ. ನಿಮ್ಮಲ್ಲಿ ಆಗಾಗ ಅರಿವು ಬರುತ್ತೆ, ಅದು ಹೀಲ್ ಆಗ್ತಾ ಇದೆ ನಿಮಗೆ. ಯಾಕಂದರೆ ಇಲ್ಲಿ ಹೀಲಿಂಗ್ ಕಾರ್ಡ್ ಬಂದಿದೆ.
ಬಲೆನ ಬಿಡಿಸ್ಕೊಳ್ಬೇಕು ಅನ್ನೋ ಒಂದು ಮನಸ್ಥಿತಿನೂ ನಿಮಗೆ ಬಂದಿದೆ. ಹೆಚ್ಚು ಈಗೀಗ ನೀವು ಮೌನನ ಆವರಿಸ್ತಾ ಇರ್ಬೋದು. ನಿಮ್ಮ ಒಳಗೇನೆ ನೀವು ನಿಮ್ಮನ್ನ ನೀವು ಅರ್ಥಕೊಳ್ಳೋ ಹಾದಿಲಿ ನೀವು ಮುಂದುವರಿತಾ ಇದ್ದೀರಾ. ಹೆಚ್ಚು ಈ ಜಂಜಾಟ ಎಲ್ಲ ಸಾಕಾಗಿದೆ ನಿಮಗೆ. ಆ ಹೀಲಿಂಗ್ ನಡೀತಾ ಇದೆ ನಿಮಗೆ. ಈ ಫಿನಿಕ್ಸ್ ಪಕ್ಷಿ ಹೇಗೆ ತನ್ನನ್ನು ತಾನು ಸುಟ್ಕೊಂಡ್ಬಿಡುತ್ತೋ ಆ ಥರ ನಿಮ್ಮ ಬಲೆಯಿಂದ ನೀವು ಸುಟ್ಕೊಂಡು ಆ ಬಲೆನ ನೀವು ತೆಗೆಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಅದರಿಂದ ನೀವು ಹೊರಗೆ ಬರಬೇಕು. ನಿಮ್ಮಲ್ಲಿ ಹೆಚ್ಚು ಆತ್ಮಜ್ಞಾನ, ಆ ಕಿಚ್ಚು ನಿಮ್ಮಲ್ಲಿ ಹೆಚ್ಚಾಗ್ತಾ ಇದೆ. ಆತ್ಮಜ್ಞಾನದ ಕಿಚ್ಚು, ಅದರಲ್ಲಿ ಏನೋ ಒಂದು ಸಮಾಧಾನ ಇದೆ, ಸಂತೃಪ್ತಿ ಇದೆ. ಸಾಕು, ಇದು ಸಾಕು, ಈ ಬಲೆ ಬಿಡಿಸ್ಕೊಳಕ್ಕಾಗ್ದಂಗೆ ಆಗ್ಬಿಡುತ್ತೆ, ಬಿಡಿಸ್ಕೊಂಬಿಡೋಣ ಅನ್ನೋದು ಅದು ಎಂಡಿಂಗ್ ಬರ್ತಾ ಇದೆ. ಭಗವಂತ ಆ ಎನರ್ಜಿ, ಆ ಫೈರ್ನ ನಿಮಗೆ ಕೊಡ್ತಾ ಇದ್ದಾರೆ. ಆ ಟ್ರಾನ್ಸ್ಫರ್ಮೇಶನ್ ನಿಮಗೆ ಕೊಡ್ತಾ ಇದ್ದಾರೆ. ನಿಮ್ಮನ್ನ ನೀವು ಅರ್ಥಕೊಳ್ಳೋದು, ನಿಮ್ಮಲ್ಲಿ ಯಾವ ಒಂದು ಈ ದೇಹ ಭಾವ ಇತ್ತು ಅದನ್ನೆಲ್ಲ, ದೇಹ ಅಲ್ಲ ನಾನು, ಇದನ್ನು ಮೀರಿದ್ದೇನೋ ಇದೆ, ಒಳ ಪ್ರಪಂಚ ಏನೋ ಇದೆ, ಅದರಿಂದ ನಾನು ಬಿಡುಗಡೆ ಆಗಬೇಕು. ಈ ಗೊಂದಲ, ಈ ಹೊರ ಪ್ರಪಂಚದಿಂದ ಬಿಡುಗಡೆ ಆಗಿ ನನ್ನನ್ನು ನಾನು ಅರ್ಥಕೊಳ್ಬೇಕು ಅನ್ನೋ ಆ ಟ್ರಾನ್ಸ್ಫರ್ಮೇಶನ್ನು ಅತಿ ವೇಗದಲ್ಲಿ ಬರ್ತಾ ಇದೆ. ಅದರಲ್ಲಿ ನಿಮಗೆ ವಿಜಯ ಇದೆ. ಡಿವೈನ್ ನಿಮ್ಮನ್ನ ಆಹ್ವಾನಿಸ್ತಾ ಇದ್ದಾರೆ. ನೋಡಿ, ಇಲ್ಲೂ ಧ್ಯಾನಾವಸ್ಥೆ. ಡಿವೈನ್ ನಿಮ್ಮನ್ನ ಆಫರ್ ಮಾಡ್ತಾ ಇದ್ದಾರೆ. ಆ ಧ್ಯಾನದಲ್ಲಿ ಬಾ, ಅದು ನಿನಗೆ ಬೇಕು. ನೋಡಿ, ಅವರು ಕೂತಿರೋ ಪೊಸಿಷನ್ ಕೂಡ ಧ್ಯಾನದ ರೀತಿ ಇದೆ. ನೋಡಿ, ಇಲ್ಲೂ ಒಂದು ಕನ್ಫರ್ಮೇಶನ್. ನಿಮ್ಮನ್ನ ನೀವು ಅರ್ಥಕೊಳ್ತಾ ಇದ್ದೀರಾ. ಆ ಜ್ಞಾನನ ಪಡ್ಕೊಳ್ಳೋಕ್ ಪ್ರಯತ್ನ ಮಾಡ್ತಾ ಇದ್ದೀರಾ. ದ ಫುಲ್ ಕಾರ್ಡ್, ಇದು 0, ಶೂನ್ಯತೆ. ನೀವು ಆ ಶೂನ್ಯ ಭಾವನೆಗೆ ಬರ್ತಾ ಇದ್ದೀರಾ. ದೇಹ ಭಾವನೆನ ಬಿಟ್ಟು, ಇದೆಲ್ಲ ಏನು ಶಾಶ್ವತ ಅಲ್ಲ, ನಶ್ವರ, ಇದಕ್ಕೆ ಶಾಶ್ವತವಾಗಿರೋದನ್ನ ಪಡಿಬೇಕು ಅನ್ನೋ ಒಂದು ಜ್ಞಾನ, ಅರಿವಿಗೆ ನೀವು ಬರ್ತಾ ಇದ್ದೀರಾ. ನಿಮಗೆ ಹಿಡಿದಿದ್ದ ಆ ಗ್ರಹಣ ಡೆತ್ ಆಗ್ತಾ ಇದೆ. ಆ ಡೆವಿಲ್ ಎನರ್ಜಿ ನಿಮ್ಮಿಂದ ಆಚೆ ಹೋಗ್ತಾ ಇದೆ. ನಿಮ್ಮನ್ನ ಏನು ಸಿಕ್ಕಾಕೊಂಡಿದ್ರಿ ನೀವು ಆ ಬಲೆಯಲ್ಲಿ, ಅದು ಡೆತ್ ಆಗಿ ನಿಮಗೆ ಡಿವೈನ್ ನಿಮಗೆ ಆ ಧ್ಯಾನದ ಖುಷಿ, ಆ ಸಂತೋಷ ಏನು ಅನ್ನೋದನ್ನ ಅಲ್ಲಿಗೆ ಆಫರ್ ಮಾಡ್ತಾ ಇದ್ದಾರೆ. ನಿಮ್ಮನ್ನ ಆ ಜಗಲಿಂದ ನೀವು ಬಿಡಿಸ್ಕೊಳ್ತಾ ಇದ್ದೀರಾ. ಏನು ಈ ಪ್ರಪಂಚದ ಈ ಭೌತಿಕ ಜಗತ್ತಿನ ಜಂಜಾಟದಿಂದ ನೀವು ಬಿಡಿಸ್ಕೊಂಡು ಒಂದು ಡಿವೈನಿಟಿ, ಆ ಕಪ್ಪನ್ನ ನೀವು ಸ್ವೀಕಾರ ಮಾಡೋದಿಕ್ಕೆ ಅದು ಆದಷ್ಟು ಬೇಗ ತಂದು ಕೊಡ್ತಾ ಇದ್ದಾರೆ ಡಿವೈನ್ ನಿಮಗೆ. ನೋಡಿ, ಆ ಇನ್ನರ್ ಚೈಲ್ಡ್ ಜಾಗೃತಿ ಆಗ್ತಾ ಇದೆ. ನೋಡಿ, ಚಾಂಟಿಂಗ್
ಹೆಚ್ಚು ಜಪದಲ್ಲಿ ಮುಳುಗಬೇಕು, ಆ ಪೀಸ್ನ ನಾನು ಎಂಜಾಯ್ ಮಾಡಬೇಕು, ಆ ಸ್ವೀಟ್ನೆಸ್, ಆ ಪೀಸಲ್ಲಿರೋ ಆ ಸ್ವೀಟ್ನೆಸ್ನ ನಾನು ಆ ಒಂದು ಏನು ಹೇಳ್ತಾರೆ ಸನ್ರೈಸ್ ಆಗುತ್ತಲ್ಲ ಹಂಗೆ ಆ ಜ್ಞಾನ ನಿಮ್ಮಲ್ಲಿ ರೈಸ್ ಆಗ್ತಾ ಇದೆ. ನೋಡಿ ಇಲ್ಲಿ ಸನ್ ಗಾಡ್ ಪ್ರೆಸೆನ್ಸ್ ಇದ್ದಾರೆ ನೋಡಿ. ಇಲ್ಲೂ 40, ಇಲ್ಲೂ 4, ಅದು ಬ್ಯಾಲೆನ್ಸ್ ಆಗ್ತಾ ಇದೆ ನಿಮ್ಮಲ್ಲಿ. ಇಲ್ಲಿ 31, ಇಲ್ಲಿ 4 ಆಫ್ ವಾಂಡ್ಸ್. ಆ ಜಾಗೃತಿ ನಿಮ್ಮನ್ನ ಏನ್ ಹೇಳ್ತಾರೆ, ಇಲ್ಲಿ ಈ ಪೊಸಿಷನ್ ಅಲ್ಲಿ ನೀವು ಇದ್ರೂನು ನೀವು ಆತ್ಮ ಅನ್ನೋ ಅರಿವು, ಆ ಜ್ಞಾನನ ಪಡ್ಕೊಳ್ಳೋದಿಕ್ಕೆ ಎರಡು ಬ್ಯಾಲೆನ್ಸ್, ಇಲ್ಲಿ ಅಲ್ಲಿ ಹೇಗಿರ್ಬೇಕು, ಇಲ್ಲಿ ಹೆಂಗಿರ್ಬೇಕು, ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ತಾ ಇದ್ದೀರಾ. ನೋಡಿ ಸನ್ ಬಂದಿದೆ ಅಂದ್ರೆ ಸನ್ ಗಾಡ್ ಅವರೇ ಆಫರ್ ಮಾಡ್ತಾ ಇದ್ದಾರೆ, ಅಲ್ಲಿ ಬನ್ನಿ, ಆ ಸ್ವೀಟ್ನ, ಆ ಸವಿನ ನೀವು ನೋಡಿ. ಇಲ್ಲೂ ಅನಿಬಿ, ಇಲ್ಲೂ ಅನಿಬಿ, ಆ ಸ್ವೀಟ್ನೆಸ್ನ ನೀವು ತಗೊಳ್ಳಿ. ಅದಕ್ಕಿಂತ ಸಿಹಿಯಾದದ್ದು, ಸುಖವಾದದ್ದು ಇಲ್ಲಿ ಬೇರೆ ಯಾವುದು ಇಲ್ಲ ಅನ್ನೋದನ್ನ ತಿಳಿಸ್ತಾರೆ. ಈ ತರ ಒಂದು ಡ್ರೆಸ್ ಹಾಕಿ ಇವರೆಲ್ಲ ಒಂದು ಫೋಟೋ ತೆಕ್ಕೊಂಡು ಈ ಒಂದು ಈ ಭೌತಿಕವಾದ ಈ ದೇಹ ಭಾವ ಏನಿದೆ, ಒಂದು ಒಳ್ಳೆ ಡ್ರೆಸ್ ಹಾಕ್ಬೇಕು, ಶೋ ಆಫ್ ಮಾಡಬೇಕು ಅನ್ನೋದನ್ನೆಲ್ಲ ನೀವು ಕ್ರಮೇಣ ನಿಮಗೆ ಯಾವ್ದು ಬೇಕು ಯಾವ್ದು ಬೇಡ ಅದನ್ನ ನಿಮ್ಮನ್ನ ನೀವು ಕ್ಲೀನ್ ಮಾಡ್ತಾ ಇದ್ದೀರಾ. ಅದೇ ಹೀಲಿಂಗ್ ಆಗ್ತಾ ಇದೆ. ನೋಡಿ, ಅಗತ್ಯ ಬಿದ್ದಾಗಲೆಲ್ಲ ನೀವು ನಿಮ್ಮನ್ನ ಒಂಟಿಯಾಗಿರೋದು, ನಿಮ್ಮನ್ನ ನೀವು ಅರ್ತ್ಕೊಳ್ಳೋ ಆ ಸ್ಥಿತಿಗೆ, ಆ ಪ್ಲೇಸ್ಗೆ ನೀವು ಹೋಗ್ತಾ ಇದ್ದೀರಾ. ಫಸ್ಟ್ ಸ್ಟೇಜ್ ನಿಮ್ಮನ್ನ ನೀವು ಅರ್ತ್ಕೊಳ್ಳೋದು. ಈ ಲೌಕಿಕ ಜಗತ್ತಿನಲ್ಲಿ ಇದ್ದು ಇಲ್ಲದಾಗೆ ನಿಮಗೆ ಇದೆಲ್ಲ ಅವಶ್ಯಕತೆ ಇಲ್ಲ. ಆದ್ರೆ ಈ ಜನಗಳು ನೋಡಿ, ಇಲ್ಲಿ ಫೋಟೋ ತೆಗಿತಾ ಇದ್ದಾರೆ, ಈ ಜನಗಳಿಗೆ ಬೇಕು. ಅದಕ್ಕೆ ನೀವು ಇಲ್ಲಿ ಹೇಗಿರ್ಬೇಕು, ಪರಲೋಕದಲ್ಲಿ ಹೇಗಿರ್ಬೇಕು, ನಮ್ಮ ದೇಹ ಭಾವದಲ್ಲಿ ಹೇಗಿರ್ಬೇಕು, ಆತ್ಮ ಭಾವದಲ್ಲಿ ಹೇಗಿರ್ಬೇಕು ಅನ್ನೋದನ್ನ ನೀವು ಈಗ ಲರ್ನ್ ಮಾಡೋಕೆ ನಿಮ್ದು ಒಂದು ಹೆಜ್ಜೆ ಇಡಕ್ ಹೋಗ್ತಾ ಇದ್ದೀರಾ. ಅದು ಹೀಲ್ ಆಗ್ತಾ ಇದೆ, ನಿಮ್ಮಲ್ಲಿ ಹೀಲಿಂಗ್ ನಡೀತಾ ಇದೆ, ಆ ಪ್ರೋಸೆಸ್ ನಡೀತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಆ ಭಾವನೆಗೆ ನೀವು ಬಂದಿದ್ದೀರಲ್ವಾ. ಈ ಜಂಜಾಟ, ಈ ನೋಡಿ ಇಲ್ಲಿ ಕಟ್ಟಾಕೊಂಡಿರೋದು, ಈ ಆಸ್ಥಾನ, ಮನೆ, ಈ ಭೌತಿಕ ಜಗತ್ತು, ಈ ದೇಹ ಭಾವ ಏನಿದೆ, ಎಲ್ಲನೂ ಅನುಭವಿಸ್ಬೇಕು ಅನ್ನೋ ಅಲ್ಲಿ ಕಟ್ಟಾಕೊಂಡಿದ್ದೀರಾ. ಆದ್ರಿಂದ ನೀವು ಸ್ವಲ್ಪನೇ ಬಿಡಿಸ್ಕೊಂಡು, ನೀವು ನೋಡಿ ಇಲ್ಲಿ ಬಿಡಿಸ್ಕೊಂಡು, ಈ ನೋಡಿ ಇಲ್ಲೆಲ್ಲ ಗಂಟಾಕೊಂಡಿದ್ದೀರಾ. ಇಲ್ಲಿ ಬಿಡಿಸ್ಕೊಂಡು ನಿಮಗೆ ಎಷ್ಟು ಬೇಕು, ಇಲ್ಲಿಗೆ ಎಷ್ಟು ಬೇಕು, ನನ್ನ ಜ್ಞಾನಕ್ಕೆ ಎಷ್ಟು ಬೇಕು, ಅದನ್ನ ನೀವು ತಿಳ್ಕೊಳ್ತಾ ಇದ್ದೀರಾ. ಈ ಪ್ರಪಂಚದ ಆ ಅಲೆ, ಆಮಿಷ, ಅದ್ರಲ್ಲೆಲ್ಲ ಇದ್ರು ಅದ್ರಲ್ಲಿ ನಾನು ಕೊಚ್ಚೋಗ್ದೇನೆ ಹೇಗೆ ಅಲ್ಲಿ ಸ್ಥಿರವಾಗಿ ಆಸ್ಥಾನ ಹಾಕೊಂಡು ಹೆಂಗೆ ಕುತ್ಕೊಳ್ಳೋದು ಅನ್ನೋದನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ವೆರಿ ಗುಡ್ ಅಂತ ಡಿವೈನ್ ನನಗೆ ಹೇಳಕ್ಕೆ 2-3 ಸಲ ಬರ್ತಾ ಇದೆ, ವೆರಿ ಗುಡ್ ಅಂತ. ನಿಮ್ಮ ಆಸೆಗಳಿಂದ ಏನು ನಿಮ್ಮನ್ನ ನೀವು ಸುಟ್ಕೊಳ್ತಾ ಇದ್ರು ಅಲ್ಲೊಂದು ಮನಸ್ಸು ಜಾಗೃತಿ ಆಗ್ಬಿಡುತ್ತೆ ನಿಮ್ಗೆ. ಆಗಾಗ ನಾನು ಆತ್ಮ, ನಂಗೆ ಇದಲ್ದೆ ಬೇರೆದೇನೋ ಇದೆ ಅನ್ನೋ ಒಂದು ಅರಿವು ನಿಮ್ಗೆ ಆಗಾಗ ಬರ್ತಾ ಇರುತ್ತೆ ಅನ್ನೋದನ್ನ ಡಿವೈನ್ ನಿಮ್ಗೆ
ಅರಿವು ಮಾಡಿಸ್ತಾ ಇದ್ದಾರೆ ನೋಡಿ. ಸನ್ ಗಾರ್ಡ್ ಬನ್ನಿ ಅಂತ ಆಫರ್ ಮಾಡ್ತಾ ಇದ್ದಾರೆ. ಕಮ್ ಆಲ್ ಕಮ್ ನೌ. ಇದನ್ನ ಎಕ್ಸ್ಪೆಂಡ್ ಮಾಡೋಣ, ದೊಡ್ಡದು ಮಾಡೋಣ. ಈ ಜಗತ್ತಲ್ಲಿ ಈ ಕಲಿಯುಗನ ಎಂಡ್ ಮಾಡಿ ಆ ಯುಗನ ತಗೊಂಡ್ ಬರೋಣ. ಆದಷ್ಟು ಬೇಗ ಬನ್ನಿ, ಎಲ್ರು ಸೇರಿ ಕೈ ಜೋಡಿಸಿ. ಎಲ್ಲ ವಿಷ ಆಗ್ತಾ ಇದೆ. ನಾವು ಒಂದು ಬ್ರೀತ್ ಮಾಡೋ ಆ ಗಾಳಿನೂ ಕೂಡ ಒಂದು ವಿಷ ಆಗ್ತಾ ಇದೆ. ಕುಡಿಯೋ ನೀರ್ ಕೂಡ ವಿಷ ಆಗ್ತಾ ಇದೆ. ಅದನ್ನೆಲ್ಲ ಕ್ಲೆನ್ಸ್ ಮಾಡೋಣ, ಕ್ಲೀನ್ ಮಾಡೋಣ ಬನ್ನಿ. ಎಲ್ಲರೂ ಒಟ್ಟಿಗೆ ಸೇರೋಣ ಅನ್ನೋ ಒಂದು ಆಫರ್ನ ಸೂರ್ಯದೇವ ನಮ್ಗೆ ಆಫರ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಜಪ ಚಾಂಟಿಂಗ್ ಅಂತ ಬಂದಿದೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಫಸ್ಟ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನೀವು ಏನು ಕಟ್ಟಾಕೊಂಡಿದ್ದೀರಾ, ಏನು ನಿಮ್ಮ ಸುತ್ತ ಬಲೆ ಸುತ್ತಕೊಂಡಿದ್ದೀರಾ ನೋಡೋಣ. The Tower card, 3 of Wands, King of Swords, 9 of Swords, Seven of Swords, Strength, the Empress, the Lovers, 10 of Swords. ಫಸ್ಟ್ ನೀವು ಯಾವುದಕ್ಕೆ ಸಿಕ್ಕಾಕೊಂಡಿದ್ದೀರಾ? ಒಂದು ಫ್ರೆಂಡ್ಶಿಪ್, ಮಕ್ಕಳು, ಜನಗಳು ನನಗೆ ಹರ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಬರೀ ತಿನ್ನೋದೇ ಅಲ್ಲ, ನೀವು ಆತ್ಮಕ್ಕೆ ಏನ್ ಊಟ ಮಾಡಿಸ್ತಾ ಇದ್ದೀರಾ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ನೀವು ಮೊಬೈಲ್ ನೋಡೋದು, ಬೇಡದೆ ಇರೋದೆಲ್ಲ ನೋಡೋದು, ಅದಿಂಗೆ ಇದಂಗೆ, ಅವ್ರು ಹೀಗಂದ್ರು ಇವ್ರು ಹಾಗಂದ್ರು, ಸರಿ ನಿದ್ದೆ ಬರದೇ ಇರೋದು, ಸರಿ ಕನ್ಸು ಸರಿಗ್ ಬೀಳ್ದೇ ಇರೋದು. ಯಾಕೆ ಅಂದ್ರೆ ನೀವು ಏನ್ ತಿನ್ನಿಸ್ತಾ ಇದ್ದೀರಾ ನಿಮ್ಮ ಆತ್ಮಕ್ಕೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮ ಆತ್ಮಕ್ಕೆ ನೀವೇನ್ ಊಟ ಮಾಡಿಸ್ತಾ ಇದ್ದೀರಾ? ಇಲ್ಲಿ ಬೆಳೆ ಬೆಳೆಯೋದಿಕ್ಕೂ ವಿಷ ಹಾಕಿ ಬೆಳೆಸ್ತಾ ಇದ್ದಾರೆ. ನೀವು ಊಟ ಮಾಡೋದು ವಿಷ, ನಿಮ್ಮ ಆತ್ಮ ಕುಣಿಸ್ತಾ ಇರೋದು ವಿಷನೇ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ನೋಡಿ. ಇಲ್ಲಿ ಪಾಯ್ಸನ್, ಇಲ್ಲಿ ಬಂದಿರೋದು ಅದೇ ವಿಷ. ಏನ್ ಮಾಡ್ತಾ ಇದ್ದೀರಾ ನೀವು? ಸೆಕೆಂಡ್ ಫೈಲ್ ಸೆಲೆಕ್ಟ್ ಮಾಡಿರೋರು, ನಿಮ್ಗೆ ನೀವು ಮಾಡ್ತಾ ಇರೋದೆಲ್ಲ ಕರೆಕ್ಟ್ ಅನ್ಕೊಂಡಿದ್ದೀರಾ?
ನಾನೇ ಸರಿ ಅಂತ. ನೋಡಿ ಇಲ್ಲಿ ಆ ಶೂಸ್ ತೆಗೆದು ಇದನ್ನ ಆ ಸ್ಪೈಡರ್ ಏನು ಬಲೆ ಹಾಕೊಂಡಿರೋ ಬಗ್ಗೆನೇ ಮಾತಾಡ್ತಾ ಇರೋದು. ಇಲ್ಲಿ ಸ್ಪೈಡರ್ ಪ್ರೆಸೆನ್ಸ್ ಇದೆ ನೋಡಿ. ಇದಕ್ಕೆ ಈ ಭೌತಿಕ ಜಗತ್ತಲ್ಲಿ ಏನೇನ್ ಬೇಕೋ ಅದನ್ನೆಲ್ಲ ಬಲೆ ಹಾಕೊಂಡಿದ್ದೀರಾ, ಸುತ್ತಕೊಂಡಿದ್ದೀರಾ. ಅದಕ್ಕೆ ನಿಮ್ಗೆ ಸರಿಗೆ ನಿದ್ರೆ ಬರ್ತಾ ಇಲ್ಲ. ಆ ಎಷ್ಟು ಬ್ಯಾಡ್ ಎನರ್ಜಿ ಎಷ್ಟು ಕಪ್ಪಿದೆ ನೋಡಿ. ವ್ಯಾಮೋಹ, ಹೆಚ್ಚು ವ್ಯಾಮೋಹ. ನಿಮ್ಮನ್ನ ನೀವು ಸಾಫ್ಟ್ ಮಾಡೋದು ಅಗತ್ಯ ಇದೆ ಅನ್ನೋದು ಡಿವೈನ್ ತಿಳಿಸ್ತಾ ಇದ್ದಾರೆ. ನೀವು ಮಾಡ್ತಾ ಇರೋದು ಸರಿನಾ ಅಂತ ಫಸ್ಟು ನಿಮ್ಮನ್ನ ನೀವು ಪರಿಶೀಲನೆ ಮಾಡಿ. ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ, ಬೇರೆಯವ್ರಿಗೂ ಆ ವಿಷನ ಕುಡಿಸ್ಬೇಡಿ. ನೀವೇನೋ ಮಾಡ್ತೀರಾ, ನಿಮ್ಮ ಜೊತೆಲಿರೋರ್ನು ಅದನ್ನ ನೀವು ಅದೇ ರೀತಿ ತಗೊಂಡೋಗ್ಬೇಡಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಆ ಫ್ರೆಂಡ್ ಕೂಡ ನೀವು ಒಳ್ಳೆ ರೀತಿಲಿ ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಅದೇನೋ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನೋ ತರ. ನೋಡಿ ಇಲ್ಲಿ ಇಲ್ಲೂ ಟವರ್ ಇದೆ, ಇಲ್ಲೂ ಟವರ್ ಇದೆ. ಇದರಿಂದ ಹೆಚ್ಚು ವಿನಾಶನೇ ಹೊರ್ತು ಬೇರೆ ಏನೂ ಇಲ್ಲ. ನೀವು ಇಲ್ಲಿ ಸಿಕ್ಕಾಕೊಂಡಿರೋದಲ್ದೆ ಬೇರೆಯವ್ರನ್ನು ಇದೇ ಸರಿ ಅಂತ ಅವ್ರನ್ನು ಆಧಾರಿಯಲ್ಲಿ ಎಳಿಯಕ್ ಹೋಗ್ಬೇಡಿ. ಫಸ್ಟ್ ನಿಮ್ ಕಪ್ನ ನೀವು ತುಂಬಿಸ್ಕೊಳ್ಳಿ. ಹೆಂಗೆ ತುಂಬಿಸ್ಕೊಳ್ಳೋದು? ಇದು ಈ ಟವರ್ ಮೂಮೆಂಟ್ ಎಂಡ್ ಆಗಿ ನಿಮ್ಮನ್ನ ನೀವು ಒಂದು ಒಳ್ಳೆ ಫ್ರೆಂಡ್ಶಿಪ್ ಇರಲಿ. ನೋಡಿ ಇಲ್ಲಿ ಈ ಫ್ರೆಂಡ್ಶಿಪ್ನ ನೋಡಿ, ಈ ಫ್ರೆಂಡ್ಶಿಪ್ನ ನೋಡಿ, ಈ ಫ್ರೆಂಡ್ಶಿಪ್ನ ನೋಡಿ. ಈ ಟಾಕ್ಸಿಕ್ ಇಂದ ಹೊರಗೆ ಬನ್ನಿ, ಈ ತರ ಹೊರಗೆ ಬನ್ನಿ. ನೋಡಿ ಅಲ್ಲಿ ನಿಯತ್ತು ನಾಯಿಗೆ ಜಾಸ್ತಿ, ಆ ಪ್ರೀತಿ ಒಳ್ಳೆ ರೀತಿ ನಿಮ್ಮ ಆದಿ ಆ ಸಿಹಿ ಗುಂಬಳದ ಹಾಗೆ ಮೃದುವಾಗಿರ್ಬೇಕು. ಕುಂಬಳಕಾಯಿ ನೋಡೋದಿಕ್ಕೆ ಇಲ್ಲಿ ಹಾರ್ಡ್ ಆಗಿ ಕಾಣಿಸುತ್ತೆ, ಎಷ್ಟು ದಪ್ಪ ಹೀಗೆ. ಅದು ಕಟ್ ಮಾಡಿದ್ರು ಅದು ತುಂಬಾ ಈಸಿಯಾಗಿ ಬಂದ್ಬಿಡುತ್ತೆ. ಬೇಯೋದು ಅಷ್ಟೇ, ಅದು ತಿನ್ಬೇಕಂದ್ರೆ ತುಂಬಾ ಸಾಫ್ಟ್ ಮೆತ್ತಗೆ ಆ ಸ್ವೀಟ್ನೆಸ್ ಕೊಡುತ್ತೆ. ಆ ಥರ ನಿಮ್ಮನ್ನ ನೀವು ಹದ ಮಾಡ್ಕೊಳ್ಳಿ ಮೃದುವಾಗಿ. ಇಲ್ಲ ಅದನ್ನೇ ಹೇಳಿರೋದು, ಅದೇ ಸ್ಟ್ರೆಂತ್. ನಿಮ್ಮಲ್ಲಿ ಏನು ಹಾರ್ಡ್ನೆಸ್ ಇದೆ ಅದನ್ನ ನೀವು ಈ ಏನು ಉದಾಹರಣೆ ಕೊಡ್ತಿದ್ದಾರೆ ಅಂದ್ರೆ ಡಿವೈನ್, ಈ ಬೋರ್ವೆಲ್ ನೀರು ಒಂದ್ ಸ್ವಲ್ಪ ಹಾರ್ಡ್ ಆಗಿರುತ್ತಲ್ಲ, ಉಪ್ಪು ನೀರು, ಅದನ್ನ ಸಾಫ್ಟ್ ಮಾಡಿ. ಇಲ್ಲ ಅಂದ್ರೆ ಅದು ಈ ಪಾತ್ರೆ ವೆಸಲ್ಸ್ ಗಳ ಮೇಲೆಲ್ಲ ಒಂದು ಉಪ್ಪು ನೀರು, ಅದು ಒಂಥರ ಬೆಳ್ಳಕ್ಕೆ ಆಗ್ಬಿಡುತ್ತೆ ವೆಸಲ್ಸ್ ಮೇಲೆ. ಅದನ್ನ ಇಟ್ಟು ಆ ಕರೆ ಕಟ್ಕೊಂಡ್ಬಿಡುತ್ತೆ. ಅದನ್ನ ನೀವು ಬಿಡಿಸ್ಬೇಕು ಅಂತ ತಿಳಿಸ್ತಾ ಇದ್ದಾರೆ ಡಿವೈನ್ ನಿಮ್ಗೆ. ನೋಡಿ ಕ್ರಿಸ್ಟಲ್ಸ್, ಆದಷ್ಟು ಕ್ರಿಸ್ಟಲ್ಸ್ನ ವೇರ್ ಮಾಡಿ ಆ ಕ್ರಿಸ್ಟಲ್ಸ್ನ ಇಟ್ಟು ಕ್ಯಾಂಡಲ್ ನೋಡಿ, ಕ್ಯಾಂಡಲ್ ಥರನೂ ಇದೆ. ಕ್ಯಾಂಡಲ್ಸನ್ನು ಹಚ್ಕೊಂಡು ಧ್ಯಾನ ಮಾಡೋದಿರ್ಬೋದು. ನಿಮ್ಮನ್ನು ನೀವು ಮೃದುವಾಗಿ ಮಾಡ್ಕೊಳ್ಳೋದು ಈ ಕುಂಬಳಕಾಯಿ. ಈ ಕುಂಬಳಕಾಯಿ ಹೇಗೆ, ಕುಂಬಳಕಾಯಿದು ನೀವು ಮಾಡಿ ಮನೆಗೆ ತಗೊಬಂದು ಸಿಹಿ ಕುಂಬಳ, ಅದು ಒಂದು ಮೃದತ್ವ, ಒಂದು ಸ್ವೀಟ್ನೆಸ್. ಅದು ಬೇಯಿಸಿದಾಗ ಅದು ತುಂಬಾ ಜಾಸ್ತಿ ಹೊತ್ತು ಇರೋದಿಲ್ಲ.
ಬೇಗ ಸಾಫ್ಟ್ ಆಗುತ್ತೆ. ಆ ಥರ ಆ ಲೆವೆಲ್ಗೆ ನೀವು ಆ ಹಾರ್ಡ್ನೆಸ್ನ ತಗೊಂಡು ಬರಬೇಕು. ನಿಮ್ಮಲ್ಲಿ ಆ ಸಿಹಿ, ಆ ಮೃದುತ್ವ, ಆ ಥರ ನಿಮ್ಮನ್ನ ನೀವು ಹದ ಮಾಡ್ಕೊಳ್ಳಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ದ ವರ್ಡ್ ಗಾಡ್. ಆ ಥರ ನೀವು ನಿಮ್ಮಲ್ಲಿ ಆ ಒಂದು ಟ್ರಾನ್ಸ್ಫಾರ್ಮೇಶನ್ ಬೇಕು. ಆ ಅಗ್ನಿ ನೋಡಿ ಇಲ್ಲಿ, ಇದು ಒಂದು ಕಾವಿ ಬಟ್ಟೆ ತರ ಇದೆ ಅಲ್ವಾ, ಅಂದ್ರೆ ನೀವು ಕಾವಿ ಬಟ್ಟೆ ಧರಿಸಿ ಅಂತ ಅಲ್ಲ, ಆ ಅಗ್ನಿನ ತಗೊಬನ್ನಿ, ಆ ಟ್ರಾನ್ಸ್ಫಾರ್ಮೇಶನ್ ಬೇಕು ಅನ್ನೋದು. ಆ ಜ್ಞಾನದಲ್ಲಿ ಆ ಟ್ರಾನ್ಸ್ಫಾರ್ಮೇಶನ್ ಬೇಕು ನೋಡಿ ಇಲ್ಲಿ, ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೀವು ಮಾಡ್ತಾ ಇರೋ ಈ ಜೀವನಕ್ಕೆ ದಾರಿ ಇಲ್ಲ. ನಿಮ್ಮನ್ನ ನೀವು ಹ್ಯಾಪಿಯಾಗಿ ಇಟ್ಕೊಳಕ್ಕಾಗಲ್ಲ ಅನ್ನೋದು. ನೀವು ಫಸ್ಟ್ ಆಫ್ ಆಲ್ ನಿಮ್ಗೆ ತಿಳಿಸ್ತಾ ಇರೋದು, ನೀವೇನ್ ತಿಂತಾ ಇದ್ದೀರಾ, ನೀವು ಮನ್ಸಿಗೆ ಏನು, ನಿಮ್ಮ ಸೋಲ್ಗೆ ಏನು ಊಟ ಬಡಿಸ್ತಾ ಇದ್ದೀರಾ ಅನ್ನೋದನ್ನೇ ನೀವು ಸೆಲೆಕ್ಟ್ ಮಾಡಿರೋದು. ಆದಷ್ಟು ಜಾಸ್ತಿ ನೀವು ಸೋಷಿಯಲ್ ಮೀಡಿಯಾ, ಒಂದು ಮೊಬೈಲ್, ಈ ಹೊರಗಿನ ಪ್ರಪಂಚ, ಆ ಆಮಿಷಗಳಿಂದ ಹೊರಗೆ ಬನ್ನಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಏನು ನಿಮ್ಮ ಧೃತರಾಷ್ಟ್ರನ ಕುರುಡು ಪ್ರೇಮ, ಪ್ರೀತಿಯಲ್ಲಿ ತುಂಬಾ ಜಾಗೃತವಾಗಿ ಈ ಎನರ್ಜಿಗೆ ಬನ್ನಿ ಅನ್ನೋದು ತಿಳಿಸ್ತಾ ಇದ್ದಾರೆ. ಆ ಒಂದು ಬೆಳವಣಿಗೆ ಆದಿ ಏನು, ಆ ಟ್ರಾನ್ಸ್ಫಾರ್ಮೇಶನ್, ಅದನ್ನು ಹುಡುಕೊಳ್ಳಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಈ ಬದುಕಲ್ಲಿ ದಾರಿ ಇಲ್ಲ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಈ ಎನರ್ಜಿಗೆ ಬನ್ನಿ. ಇದೆಲ್ಲ ಟವರ್ ಮೂಮೆಂಟ್, ನಿಮಗೆ ಕಷ್ಟ ಕೊಡುವಂಥದ್ದು. ಜಾಸ್ತಿ ನೀವು ಮೊಬೈಲ್ ನೋಡೋದನ್ನ ನೋಡಿದ್ರು ಅದರಲ್ಲಿ ಏನ್ ನೀವು ತಿಳ್ಕೊಳ್ಳೋದಿದೆ ಅದನ್ನ ನೋಡಿ ಜಾಸ್ತಿ. ಅದು ನಿಮ್ಮನ್ನ ನೀವು ಹೇಗ್ ನೋಡ್ಬೇಕು ಅದನ್ನ, ಅಂದ್ರೆ ನಿಮ್ಮನ್ನ ನೀವು ಹದ ಮಾಡ್ಕೊಳ್ಬೇಕು, ಆ ಮೃದುತ್ವನ ತಗೊಂಡ್ ಬರ್ಬೇಕು ನಿಮ್ಮಲ್ಲಿ. ಆ ಸ್ಟ್ರೆಂತ್ ನೋಡಿ, ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಇದೆಯಲ್ಲ, ನಿಮ್ಮನ್ನ ನೀವು ಮೃದುಗೊಳಿಸೋದು, ಸಾಫ್ಟ್ ಮಾಡೋದು ಅವಶ್ಯಕತೆ ಇದೆ. ಹೇಗೆ ಅದನ್ನ ನೀವೇನ್ ನೋಡ್ತೀರಾ ಅದು ಒಂದು ಒಳ್ಳೆ ರೀತಿಯಾಗಿರ್ಬೇಕು. ಏನು ನೀವು ಏನ್ ತಿಂತೀರಾ, ಏನು ನಿಮ್ಮ ಕಣ್ಣಿಗೆ ಏನು ತೋರಿಸ್ತಿದ್ದೀರಾ, ಇವಾಗ ನೀವೇನ್ ತೋರಿಸ್ತೀರಾ ನಿಮ್ಮ ಬ್ರೈನು ಅದೇ ತರ ವರ್ಕ್ ಆಗ್ತಾ ಇರುತ್ತೆ. ಅದೇ ವಿಷಾನೇ ಆಗ್ತಾ ಇರುತ್ತೆ. ಅದರಿಂದ ನಿದ್ರೆ ಬರಲ್ಲ ನಿಮ್ಗೆ, ಮನಸ್ಸು ಶಾಂತಿ ಇರಲ್ಲ. ಅತಿಯಾದ ಕೋಪ ಇರಬಹುದು, ಸಂಕಟ ಇರಬಹುದು, ಒಂದು ಆರಾಮದಾಯಕವಾದ ಜೀವನ ಅಲ್ಲ. ಅದಕ್ಕೆ ನೋಡಿ, ನೀವು ಮಾಡ್ತಾ ಇರೋದು ಸರಿನಾ ಅನ್ನೋದು ಡಿವೈನ್ ಕ್ವೆಶ್ಚನ್ ಆಗಿದೆ. ನಿಮ್ಮನ್ನ ನೀವು ಹೆಚ್ಚು ಮೃದುತ್ವ ಮಾಡಿ, ಈ ಮೈದಾ ಹಿಟ್ಟು ಕಲಿಸ್ತಾರೆ ನೋಡಿದೀರಾ ಹದವಾಗಿ, ಆ ತರ ನಿಮ್ಮನ್ನ ನೀವು ಹದ ಮಾಡೋ ಅವಶ್ಯಕತೆ ಇದೆ. ಕ್ರಿಸ್ಟಲ್ ಕ್ಯಾಂಡಲ್ಸ್ ತೋರಿಸ್ತಾ ಇದ್ದಾರೆ. ಹೆಚ್ಚು ಇದನ್ನ ಯೂಸ್ ಮಾಡಿ ನಿಮ್ಮನ್ನ ನೀವು ಕ್ಲೆನ್ಸ್ ಮಾಡ್ಕೊಳ್ಳಿ ಅನ್ನೋದು ಇದ್ರ ಉದ್ದೇಶ. ಅದನ್ನು ಉಪಯೋಗಿಸ್ಲೇಬೇಕಂತ ಅಲ್ಲ, ನಿಮ್ಮನ್ನ ಹೆಚ್ಚು ಕ್ಲೆನ್ಸ್ ಮಾಡ್ಕೊಳ್ಳಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮನ್ನ ಹೆಚ್ಚು ಮೃದು ಮಾಡಿ ಹದ ಮಾಡ್ಕೊಳ್ಳಿ. ಆ ಸ್ವೀಟ್ನೆಸ್, ನಿಮ್ಮ ಒಳಗಡೆ ಏನ್ ಸ್ವೀಟ್ ಇದೆ ಅದನ್ನ ಹೊರಗೆ ತನ್ನಿ. ಇದೆಲ್ಲ ಈ ತರ ಎನರ್ಜಿಲಿ ಇರಬೇಡಿ. ಅದೇ ನಿಮ್ಮ ಸೋಲ್ಗೆ ಏನ್ ಊಟ ತಿನ್ನಿಸ್ತಿದ್ದೀರಾ ಅದನ್ನ ಫಸ್ಟ್ ನೀವು ತಿಳ್ಕೊಳ್ಳಿ. ಒಳ್ಳೇದನ್ನೇ ಊಟ ಮಾಡಿಸಿ. ನಾವು ತಿನ್ನೋದು ಒಳ್ಳೇದಾಗಿರ್ಬೇಕು, ನಮ್ಮ ಆಲೋಚನೆಗಳು ಒಳ್ಳೇದಾಗಿರ್ಬೇಕು ಅಂತಾರಲ್ವಾ, ಹಾಗೆ ನಮ್ಮ ಆಲೋಚನೆ ಒಳ್ಳೇದಾಗಿರ್ಬೇಕಂದ್ರೆ ನಾವು ನೋಡೋ ಅಂಥದ್ದು, ನಾವು ನಮ್ಮ ಸುತ್ತ ಇರೋ ಸರ್ಕಲ್ ಯಾವುದು. ನೀವು ಹಾಲಾಗಿದ್ರೆ ಒಂದು ತೊಟ್ಟು ಹೆಪ್ಪಾಕಿದ್ರೆ ಮೊಸರಾಗ್ಬಿಡುತ್ತಲ್ವಾ, ಆ ಥರ ಅದನ್ನ ಬೇರೆ ರೀತಿನೂ ಹೇಳ್ಬೋದು. ಒಂದು ತೊಟ್ಟೆಪ್ಪಾಕಿ ಅದನ್ನ ಮಜ್ಜಿಗೆ ಮಾಡಿ ಅದನ್ನ ಅದ್ರೊಳಗಡೆ ಇರೋ ಬೆಣ್ಣೆನ ತೆಗಿಬೇಕು, ಅದು ಒಳ್ಳೆ ರೀತಿ. ಆ ಒಂದು ಪರಿಶುದ್ಧವಾದ ಒಂದು
ಬಿಳಿ ಹಾಳೆ ಮೇಲೆ ಒಂಚೂರು ಇಂಕ್ ಹಾಕಿದ್ರೆ ಜಾಸ್ತಿ ಹಿಂಗೆ ಹರಡ್ಕೊಳುತ್ತಲ್ಲ, ಆ ಥರ ಆ ಪ್ಯೂರಿಟಿನ ಕಳ್ಕೊಬೇಡಿ ಅನ್ನೋದು. ಇನ್ನೊಂದು, ಆ ಮೊಸರು, ನೀವು ಹಾಲಾಗಿದ್ರೆ ಆ ಜ್ಞಾನ ಅದಕ್ಕೊಂಚೂರು ಎಪ್ಪಾಕಿ ಆ ಧ್ಯಾನ ಅನ್ನೋದನ್ನ ಮಾಡಿ ನಿಮ್ಮನ್ನ ನೀವು ಕ್ಲೆನ್ಸ್ ಮಾಡಿ ಅದನ್ನ ಕಡ್ದು ನಿಮ್ಮ ಒಳಗಡೆ ಆ ತುಪ್ಪನ ತೆಗೀರಿ ಅನ್ನೋದು, ಆ ಮೃದುತ್ವ, ಸ್ಟ್ರೆಂತ್, ಅದನ್ನ ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ರಿ. ನಿಮ್ಮ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಥರ್ಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನೀವು ಏನಕ್ಕೆ ಸಿಕ್ಕಾಕೊಂಡಿದ್ದೀರಾ, ಯಾವ ಬಲೆನ ಸುತ್ಕೊಂಡಿದ್ದೀರಾ ನೋಡೋಣ. Page of Cups, the Chariot, 3 of Pentacles, Queen of Wands, King of Pentacles, 7 of Wands, Two of Cups. ಯಾರೆಲ್ಲ ಥರ್ಡ್ ಫೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ಅಂದರೆ, ನೀವು ಯಾವ ಒಂದು ಬಲೆನ ಸುತ್ಕೊಂಡಿದ್ದೀರಾ, ಜಾಲದಲ್ಲಿ ಸಿಕ್ಕಾಕೊಂಡಿದ್ದೀರಾ, ಒಂದು ಪ್ರೀತಿ, ನೀವು ಸೆಲೆಕ್ಟ್ ಮಾಡಿರೋದು ನೋಡಿ, ಲವ್ ಸ್ಪೆಲ್. ಆ ಡೆಪ್ತ್, ಆಳದಿಂದ ಆ ಜೇನು ಕರೀತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ನೋಡಿ. ಇಲ್ಲೂ ಪೇಜ್ ಆಫ್ ಕಪ್ಸ್, ಆ ಪ್ರೀತಿಯನ್ನು ಸುಳಿಲಿ, ಆ ಬಲೆಯಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ. ಒಬ್ರನ್ನ ಹೀಗೆ ಅವ್ರ ಹಾಗೆ ಅನ್ನೋದನ್ನ, ಈ ಥರ ಒಂದು ಈ ದೇಹ ಭಾವ, ಈ ಡ್ರೆಸ್ಸು, ಮೇಕಪ್ಪು ಅನ್ನೋ ಒಂದು ಪ್ರೀತಿ, ಪ್ರೇಮ ಅನ್ನೋ ಒಂದು ಆ ಬಲೆಲಿ ಇನ್ನೊಬ್ರನ್ನ ನಿಂದನೆ ಮಾಡೋದು. ಸಾರಿ, ನಾನು ಇಲ್ಲಿ ಹೇಳ್ತಾರೆ, ಇಲ್ಲಿ ಏನು ಕಾರ್ಡ್ ಕೊಟ್ಟಿದೆ ಅದನ್ನ ನಾನು ತಿಳಿಸ್ತಾ ಇರೋದು. ನಿಮ್ದಲ್ಲ ಅಂದರೆ ದಯವಿಟ್ಟು ಈ ರೀಡಿಂಗ್ನ ನೋಡೋಕೆ ಹೋಗಬೇಡಿ. ಇಲ್ಲಿ ಏನು ಕಾರ್ಡ್ ಕೊಟ್ಟಿದ್ದಾರೆ ಅದನ್ನು ನಾನು ಡಿವೈನ್ ಏನು ಮೆಸೇಜ್ ಕಳಿಸ್ತಿದ್ದಾರೆ ಅದನ್ನು ನಾನು ಹೇಳ್ತಾ ಇದ್ದೀನಿ. ಇನ್ನೊಬ್ಬರನ್ನ ಒಂದು ನಿಕೃಷ್ಟವಾಗಿ ಅವ್ರನ್ನ ಟೀಸ್ ಮಾಡೋದು ನಿಮ್ಮ ಒಂದು ಹ್ಯಾಬಿಟ್ ಆಗಿರ್ಬೋದು. ಅದರಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ, ಅದರಲ್ಲಿ ನೀವು ಮುಂದುವರಿತಾ ಇದ್ದೀರಾ. ಆ ಥರ ನಿಮ್ಮ ದಾರಿಲಿ ನೀವು ಒಂದು ಚಾರಿಯೇಟ್ ಆಗಿ ನೀವು ಮುಂದುವರಿತಾ ಇದ್ದೀರಾ. ಆ ಬಲೆಯಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ. ಇಲ್ಲ ಅಂದ್ರೆ ಬೇರೆ ಯಾರು ನಿಂದನೆ ಮಾಡ್ತಾ ಇರಬಹುದು ನಿಮ್ಮನ್ನ, ಆ ಸ್ಯಾಡ್ನೆಸ್ ನಿಮ್ಮಲ್ಲಿರ್ಬಹುದು. ಆ ಪ್ರೀತಿಲಿ
ಆ ಪ್ರೀತಿಯ ಒಂದು ಜಾಲದಲ್ಲಿ ಒಂದು ಪ್ರೀತಿ, ಈ ಈ ಥರ ಒಂದು ಒಳ್ಳೆ ಡ್ರೆಸ್ ಹಾಕೊಳ್ಬೇಕು, ಈ ಥರ ಮೇಕಪ್ ಮಾಡ್ಕೊಳ್ಬೇಕು, ಒಂಥರ ನೋಡಿ ಇಲ್ಲಿ ಲವ್ ಸ್ಪೆಲ್ ಅಂತ ಇದೆ. ಲವ್, ಆ ಪ್ರೀತಿ ಕಾಗುಣಿತನ ಕಲ್ತ್ಕೊಳ್ತಾ ಇದ್ದೀರಾ ಇವಾಗ. ಆ ಒಂದು ಇಲ್ಲಿ ನಿಮಗೆ ಅದು ಕ್ಷಣಿಕ ಸುಖ ಇಷ್ಟ ಈ ಪ್ರಪಂಚದಲ್ಲಿ. ಎಲ್ಲಾರ ಥರ ಇನ್ನೊಬ್ರನ್ನ ಏನೋ ಟೀಸ್ ಮಾಡೋದು, ಆಡ್ಕೊಳ್ಳೋದು, ಅವ್ರನ್ನ ಒಂಥರ ನೀವು ಆ ಥರ ಒಂದು ಕೆಲವ್ರಿಗೊಂದು ಹ್ಯಾಬಿಟ್ ಇರುತ್ತೆ, ನಾವೇ ಸರಿ, ಬೇರೆಯವ್ರನ್ನ ಆಡ್ಕೊಳ್ಳೋದು, ನಾವು ಮಾಡ್ತಾ ಇರೋದು ಕರೆಕ್ಟು, ಅಯ್ಯೋ ಹೆಂಗಿದ್ದಾರೆ ನೋಡು ಅವ್ರು ಈಗ ಹೇಗಿದ್ದಾರೆ, ಅವ್ರು ನೋಡು ದಪ್ಪಕ್ಕಿದ್ದಾರೆ, ಇವ್ರು ನೋಡು ಕಪ್ಪಗಿದ್ದಾರೆ, ಅವ್ರು ನೋಡು ಕೂದಲು ಹೆಂಗಿದೆ, ಒಂದು ಏರ್ ಕಲರ್ ಮಾಡ್ಕೊಬರಕ್ಕಾಗಲ್ವಾ ಅನ್ನೋ ಥರ. ಎಲ್ಲದರಲ್ಲೂ ನಾವು ಪರ್ಫೆಕ್ಟ್, ಬೇರೆಯವರು ಪರ್ಫೆಕ್ಟ್ ಇಲ್ಲ, ಆ ಮನಸ್ಥಿತಿ. ಕೆಲವೊಂದು ಟೈಮ್ ನೀವು ಒಳ್ಳೇದಾಗೂ ಇರ್ತೀರಾ, ಕೆಲವೊಂದು ಟೈಮ್ ಈ ಥರ ನೆಗೆಟಿವಿಟಿಲೂ ಹೋಗ್ತೀರಾ ಅನ್ನೋದನ್ನ ಡಿವೈನ್ ತಿಳಿಸ್ತಾ ಇರೋದು. ಡಿವೈನ್ ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ, ನಿಮ್ಮನ್ನ ನಿಮ್ಮ ಒಳಗಡೆನೆ ಆದಷ್ಟು ನಿಮ್ಮ ಒಳಗಡೆ ಪ್ರೀತಿ, ಒಂದು ಒಳ್ಳೆ ಹೃದಯ ಇದೆ ನಿಮ್ಮಲ್ಲಿ. ಅದು ನೋಡಿ ಇಲ್ಲಿ ಜೇನು, ಅದು ಉಕ್ಕಿ ಹರಿತಾ ಇದೆ ನಿಮ್ಮ ಆತ್ಮದಿಂದ. ಆ ಪ್ರೀತಿ, ಆ ಜೇನು ಅನ್ನೋ ಆ ಪ್ರೀತಿ ಉಕ್ಕಿ ಹರಿತಾ ಇದೆ. ಅದನ್ನ ನೀವು ಈ ತರ ಒಂದು ಒಳ್ಳೆ ರೀತಿ, ಒಂದು ಪ್ರಕೃತಿ, ಈ ಸೌಂದರ್ಯ, ನಿಮ್ಮ ಈ ಸೌಂದರ್ಯ ಅಲ್ಲ, ಈ ಪ್ರಕೃತಿ ಸೌಂದರ್ಯನ ನೀವು ನಿಮ್ದನ್ನಾಗಿ ಮಾಡ್ಕೊಳ್ಳಿ. ಅಂದ್ರೆ ಒಂದು ಏನ್ ಹೇಳ್ತಾ ಇದಾರೆ, ಈ ದೇಹದಲ್ಲ ಇರೋ ಸೌಂದರ್ಯನ ನೋಡ್ಬೇಡಿ ಯಾರಲ್ಲೂ. ಅವರ ಒಂದು ಸೋಲ್, ಆ ಸೋಲ್ ಎಷ್ಟು ಸುಂದರವಾಗಿದೆ ಅನ್ನೋದನ್ನ ನೀವು ನೋಡ್ಬೇಕು. ಆ ರೀತಿ ನಿಮ್ಮ ಬದಲಾವಣೆ ಬರಬೇಕು. ಈ ಒಂದು ಇನ್ನೊಬ್ರನ್ನ ನೋಯಿಸೋ ಅಂತ ಈ ಆಡ್ಕೊಂಡು ನಗೋದಾಗ್ಲಿ, ಅವ್ರನ್ನ ಸೋಲಿಸ್ಬಿಟ್ಟೆ ನಾನು, ಅವ್ರನ್ನ ನೋಯಿಸ್ಬಿಟ್ಟೆ, ಆ ಥರ ಎನರ್ಜಿ ಬೇಡ ನಿಮಗೆ. ನಿಮ್ಮ ಇಂಟ್ಯೂಷನ್, ಆ ಇನ್ನರ್ ಬ್ಯೂಟಿನ ನೋಡಿ. ನಮ್ಮ ಈ ಇಂದ್ರಿಯಗಳಿಗೆ ಕಾಣದೇ ಇರೋ ಅಂತ ಬ್ಯೂಟಿನ ನೀವು ನೋಡೋ ಹಾಗಾಗ್ಬೇಕು. ಈ ಬರೀ ಮೇಲ್ನೋಟಕ್ಕೆ ಕಾಣೋ ಬ್ಯೂಟಿನ ನೀವು ಮಾರು ಹೋಗ್ಬೇಡಿ. ನಿಮ್ಮ ಆ ಇಂದ್ರಿಯಗಳನ್ನು ಮೀರಿ ಕಣ್ಣಿಗೆ ಕಾಣೋದು ಮಾತ್ರ ಸುಂದರವಾದದ್ದಲ್ಲ. ನೋಡಿ ಇಲ್ಲಿ ಅದಕ್ಕೆ ರಿಲೇಟೆಡ್ ಆಗಿ ನಾವು ದುಡ್ಡನ್ನ ಸಂಪಾದನೆ ಮಾಡೋದೇ ಒಂದು ಸಕ್ಸಸ್ ಅಂತ ತಿಳ್ಕೊಂಬಿಟ್ಟಿದೀವಲ್ವಾ ಈ ಭೌತಿಕ ಜಗತ್ತಲ್ಲಿ. ಅದು ಮೀರಿದ್ದಿದೆ ಆ ಖುಷಿನ ಸಂಪಾದನೆ ಮಾಡೋದು ಕೂಡ ಒಂದು ಸಕ್ಸಸ್ ಅನ್ನೋದು. ಆ ಖುಷಿನ ಕಂಡ್ಕೊಳ್ಳಿ ನೀವು. ಈ ಭೌತಿಕ ಜಗತ್ತಲ್ಲಿ ಈ ಪ್ರೀತಿ, ಅದೇ ಉಪೇಂದ್ರ ಸಾಂಗ್ ಬರ್ತಾ ಇದೆ, ಈ ಡೈಲಾಗ್, ಈ ಪ್ರೀತಿ, ಈ ಪ್ರೇಮ ಅನ್ನೋದೆಲ್ಲ ಪುಸ್ತಕದ ಬದನೆಕಾಯಿ ಅಂತ ಏನೋ ಒಂದು ಹೇಳ್ತಾರಲ್ವಾ, ಆ ಡೈಲಾಗ್ ಬರ್ತಾ ಇದೆ, ಅದನ್ನ ಹೇಳ್ದೆ ಅಷ್ಟೆ. ಅದು ಈ ನಮ್ಮ ಕಣ್ಣಿಗೆ ಕಾಣೋದು ಮಾತ್ರ ಬ್ಯೂಟಿಫುಲ್ ಅಲ್ಲ, ಅವರು
ಆ ಇಂದ್ರಿಯಗಳನ್ನ ಮೀರಿ, ಇಂದ್ರಿಯಗಳಿಲ್ದೇನೆ ನೀವು ನೋಡಿ ಅವ್ರನ್ನ, ಆ ಬ್ಯೂಟಿನ ನೀವು ಆಸ್ವಾದಿಸಿ. ಅವ್ರ ಒಳಗಡೆ ಇರೋ ಆ ಬ್ಯೂಟಿನ ನೋಡಿ, ಮೇಲಿರೋ ಬ್ಯೂಟಿನ ನೋಡ್ಬೇಡಿ. ಬರೀ ಸ್ಪೈಸಸ್, ಈ ಜಗತ್ತಲ್ಲಿ ಈ ಮಾಯೆ ಅನ್ನೋ ಆ ಸ್ಪೈಸಸ್ಗೆ ನೀವು ಸಿಕ್ಕಾಕೋಬೇಡಿ. ಇಲ್ಲಿ ನೋಡಿ ಸ್ಪೈಸಸ್ ಅಂತಿದೆ, ಪಂಪ್ಕಿನ್ ಜೊತೆ ಆ ಸ್ಪೈಸ್ ಸೇರಿದ್ರೆ ಎಷ್ಟು ರುಚಿಯಾಗಿರುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಸಮ್ ಪೀಪಲ್ಸ್ ಆರ್ ಲೈಕ್ ದ ಪಂಪ್ಕಿನ್ ಟು ಯುವರ್ ಸ್ಪೈಸ್. ಕೆಲವು ಜನರು ನಿಮ್ಮನ್ನ ಅವ್ರ ಸ್ಪೈಸಸ್ಗೆ ನಿಮ್ಮನ್ನ ಕುಂಬಳಕಾಯಿ ಸಿಹಿಯಾಗಿ ನಿಮ್ಮನ್ನ ಸೇರಿಸ್ಕೊಳ್ತಾ ಇದ್ದಾರೆ ಅಂತ. ಆ ಥರ ನೀವು ಎಲ್ಲಿ ಈ ಮೇಲ್ಗಡೆ ಬ್ಯೂಟಿನ ನೋಡಿ ಈ ಎಲ್ಲರೂ ಹಿಂಗೆ ಒಬ್ರನ್ನ ನಿಂದೆ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಆ ಥರ ಆಗಬೇಡಿ. ನೀವು ಅವರ ಒಳಗಣ್ಣ, ಅವರ ಅಂತ ಏನು ಅವ್ರ ಸೋಲ್ನ ನೋಡಿ, ಅವ್ರ ಸೋಲ್ ಎಷ್ಟು ಬ್ಯೂಟಿ ಆಗಿದೆ ಅನ್ನೋದನ್ನ ನೀವು ಕಂಡ್ಕೊಳ್ಳಿ. ಆ ಥರ ಕಂಡ್ಕೋಬೇಕಂದ್ರೆ ನೀವು ಆ ಪ್ಯೂರಿಟಿನ ತಗೊಳ್ಬೇಕು. ಆ ಪ್ಯೂರಿಟಿಯಿಂದ ನೋಡಿ, ಅವಾಗ ಅವರಲ್ಲಿರೋ ಸ್ವೀಟ್ನೆಸ್ ನಿಮಗೆ ಗೊತ್ತಾಗುತ್ತೆ. ಆ ಪ್ಯೂರಿಟಿಯಿಂದ ನೋಡಿದಾಗ ಅದರಲ್ಲಿರೋ ಸ್ವೀಟ್ನೆಸ್ ನಿಮಗೆ ಗೊತ್ತಾಗುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅವರು ದಪ್ಪಗಿರೋದಲ್ಲ, ಅಥವಾ ಅವ್ರಿಗೆ ಏರ್ ಕಲರ್ ಹೀಗಿರೋದಲ್ಲ, ಅಥವಾ ಅವರು ಚರ್ಮ ಎಲ್ಲ ಈ ಥರ ಸುಕ್ಕಟ್ಟಿರೋದಲ್ಲ. ಅವರ ಸೋಲಲ್ಲಿರೋ ಬ್ಯೂಟಿನ ನೋಡಿ, ಮೇಲ್ಗಡೆ ಇರೋ ಬ್ಯೂಟಿನ ನೋಡಬೇಡಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ನಿಮಗೆ. ಅವ್ರು ಯಾವ ಬಟ್ಟೆ ಹಾಕೊಂಡಿದ್ದಾರೆ, ಅವ್ರು ಚೆನ್ನಾಗಿರೋ ಬಟ್ಟೆ ಹಾಕೊಂಡಿದ್ರೆ ಅವ್ರನ್ನ ಫ್ರೆಂಡ್ಶಿಪ್ ಮಾಡೋದು ಆ ಥರ ಅಲ್ಲ. ಅವ್ರ ಸೋಲ್ ಬ್ಯೂಟಿನ ನೀವು ನೋಡಬೇಕು. ಅದನ್ನ ನಿಮ್ಮ ಹೃದಯದಿಂದ ನೋಡಿ. ನಿಮ್ಮ ಹೃದಯ, ನಿಮ್ಮ ಲವ್, ಆ ಪ್ರೀತಿಯ ಕಾಗುಣಿತನ ತಿಳ್ಕೊಳ್ಳಿ. ನೋಡಿ, ಆ ಪ್ರೀತಿ, ಆ ಕಾಗುಣಿತ, ಆ ಸ್ಪೆಲ್ನ, ಆ ಲವ್ ಸ್ಪೆಲ್ನ ನೀವು ತಿಳ್ಕೊಳ್ಳಿ. ನಿಜವಾದ ಲವ್ ಸ್ಪೆಲ್ ಏನು, ನಿಜವಾದ ಪ್ರೀತಿ. ಈ ಮೇಲೆ ಕಾಣೋ ಅಂತ ಈ ಪ್ರೀತಿ ಅಲ್ಲ, ಮೇಲೆ ಕಾಣೋ ಈ ಬ್ಯೂಟಿ ಅಲ್ಲ, ಅಥವಾ ದುಡ್ಡನ್ನೇ ಸಂಪಾದನೆ ಮಾಡಿಕೊಂಡು ಅದರಲ್ಲೇ ಒಂದು ಸಕ್ಸಸ್ ನೋಡೋದಲ್ಲ. ಸಕ್ಸಸ್ ಅಂದರೆ ಅದು ಒಂದು ಹ್ಯಾಪಿನೆಸ್ ಸಂಪಾದನೆ ಮಾಡೋದು ಒಂದು ಸಕ್ಸಸ್. ಈ ಜಗತ್ತಲ್ಲಿ ಕಾಣೋ ಈ ಒಂದು ಮಾಯೆ, ಆ ಸ್ಪೈಸಸ್, ಅದರಿಂದ ಬೀಳದೇನೆ ನಿಮ್ಮ ಹೃದಯದಲ್ಲಿ ತುಂಬಿರೋ ಪ್ರೀತಿನ ಉಕ್ಕಿ ಹರಿತಾ ಇದೆ, ಅದ್ರ ಕಡೆ ಗಮನ ಕೊಟ್ಟು ರಿಯಲ್ ಆಗಿ ಈ ಇಂದ್ರಿಯಗಳನ್ನು ಮೀರಿದ ಒಂದು ಪ್ಯೂರಿಟಿ, ಆ ಸೋಲ್ ಬ್ಯೂಟಿ, ಅದನ್ನ ನೋಡೋದಿಕ್ಕೆ ನೀವು ಪ್ರಯತ್ನ ಮಾಡಬೇಕು. ನೋಡಿ, ಇಲ್ಲಿ ನೋಡ್ತಾ ಇದ್ದಾರೆ, ಆ ಕಪ್ಪಲ್ಲಿ ಆ ಫಿಶ್ನ ನೋಡ್ತಾ ಇದ್ದಾರೆ. ಅಂದ್ರೆ ಆ ಪ್ಯೂರಿಟಿನ ನೀವು ನೋಡೋದಿಕ್ಕೆ ಪ್ರಯತ್ನ ಮಾಡಬೇಕು. ಬರೀ ಲೌಕಿಕ ಜಗತ್ತಲ್ಲಿ ಅವ್ರ ಬಟ್ಟೆಯಿಂದ ಅವ್ರ ಗುಣನ ಅಳಿಯಕ್ಕಾಗಲ್ಲ, ಅವ್ರನ್ನ ಸೋಲ್ ಬ್ಯೂಟಿನ ನೀವು ನೋಡಕ್ಕಾಗಲ್ಲ. ಆಯ್ತಾ? ಈ ತರ ಜನಗಳೆಲ್ಲ ಒಬ್ರನ್ನ ನಿಂದನೆ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ತುಂಬಾ ಕೆಟ್ಟವ್ರಂತ ಅಲ್ಲ. ಇಲ್ಲಿ ನಿಂದನೆ ಮಾಡ್ತಾ ಇರೋರೆಲ್ಲ ಒಳ್ಳೆಯವರು ಅಂತ ಅಲ್ಲ. ಇವ್ರು ಅನ್ಕೊಂಡಿದ್ದಾರೆ ನಾನ್ ತುಂಬಾ ಒಳ್ಳೆಯವರು, ಅವಳು ತುಂಬಾ ಕೆಟ್ಟವರು ಅಂತ. ಅವಳು ಸೋಲ್ ಬ್ಯೂಟಿ ಇವ್ರ ಅರಿವಾಗ್ಲಿಲ್ಲ ನೋಡಿ, ಅದಕ್ಕೆ ಅವ್ರು ಸುಮ್ಮನೆ ಇದ್ದಾರೆ. ಅವಳು ಸ್ಯಾಡ್ ಮಾಡ್ಕೊಳ್ಳೋದಲ್ಲ. ಅಥವಾ ನಿಮ್ಮನ್ನ ಯಾರಾದ್ರೂ ಈ ತರ ನಿಂದನೆ ಮಾಡ್ತಾ ಇದ್ರೆ ಸ್ಯಾಡ್ ಮಾಡ್ಕೊಳ್ಳೋದಲ್ಲ. ಈ ಅಜ್ಞಾನಿಗಳನ್ನ ಬಿಟ್ಟು ನೀವು ನಿಮ್ಮ ಆ ಒಂದು ಒಳಗಣ್ಣು ಅದನ್ನ ತೆರೆದು ಪ್ರತಿಯೊಂದನ್ನು ನೋಡ್ಕೊಂಡು ಪ್ರತಿಯೊಬ್ರು ಒಂದು ಸೋಲ್ ಲೆವೆಲ್ ಅಲ್ಲಿ ನೋಡೋ ಪ್ರಯತ್ನ ಮಾಡಿ. ಈ ಮಾಯೆಗೆ ಸಿಕ್ಕಾಕೋಬೇಡಿ ಅನ್ನೋದು. ಇದೇ ಒಂದು ದೊಡ್ಡ ಪ್ರೀತಿ ಅಲ್ಲ,
ಅವ್ರ ಮೈ ಬಣ್ಣ, ಅವರು ದಪ್ಪ ಸಣ್ಣ, ಅವರು ಒಳ್ಳೆ ಬಟ್ಟೆ ಹಾಕಿದರೆ ತುಂಬ ರಿಚ್ ಪರ್ಸನ್ ಆಗಿದ್ರೆ, ತುಂಬ ಕ್ವಾಲಿಟೆಡ್, ಈ ಥರ ಬಟ್ಟೆ ಹಾಕೊಂಡಿದ್ರೆ ಅವ್ರು ತುಂಬ ಪೂರು, ಆ ಥರ ಅಲ್ಲ ನೀವು ಜಡ್ಜ್ ಮಾಡೋದು. ನೀವು ಫಸ್ಟ್ ಪ್ಯೂರ್ ಆಗಿ ಅವ್ರ ಸೋಲ್ ಪ್ಯೂರಿಟಿನ ನೋಡೋಕ್ಕೆ ಶುರು ಮಾಡಿ ಅನ್ನೋದನ್ನ, ಆ ಜ್ಞಾನನ ನೀವು ತಗೊಂಡು ಬನ್ನಿ. ಆ ಚಾರಿಯೇಟ್ ನೀವಾಗಿ, ಆ ಕತ್ತಲು ಬೆಳಕಿನ ಮೇಲ್ನೋಟ ಬಿಟ್ಟು ಒಳನೋಟ ನೋಡಿ, ಆ ಚಾರಿಯೇಟ್ ನೀವಾಗಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಈ ಥರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ. ನಿಮ್ಮ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ನಾನೊಂದು ಹೇಳೋ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ, ಇಲ್ಲಿ ಕಾರ್ಡ್ ಬಂದಿದ್ದು. ಯಾರು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ.